DCM ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ಕೇಳೋಣ. ಸರ್, ಡಿಜಿಪಿ ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ ನನಗೆ ಅದು ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಏನಾದ್ರು ನನಗೆ ಸರ್, ಡಿಜಿಪಿ ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ ನನಗೆ ಅದು ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಏನಾದ್ರು ನನಗೆ ಸರ್, ಡಿಜಿಪಿ ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ ನನಗೆ ಅದು ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಏನಾದ್ರು ನನಗೆ ಸರ್, ಡಿಜಿಪಿ ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ ನನಗೆ ಅದು ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ. ನನಗೆ ಅದು ಇದು DCM ಅವ್ರು ರಿಯಾಕ್ಟ್ ಮಾಡುವಂತ ಆ ಸಂದರ್ಭ ನೀವು ಗಮನಿಸ್ಬೋದು. ಹಿ ವಾಸ್ ಲಿಟಲ್ ಸರ್ಪ್ರೈಸ್ಡ್. ರಾಮಚಂದ್ರ ರಾವ್ ಅಂತ ಇದ್ದಂಗೆ ಹೇಳಿ ಅಂತೇಳಿ ಭಾಳ ಅವ್ರ ಪ್ರಶ್ನೆನ ನೀಟಾಗಿ ಕೇಳಿಸ್ಕೊಂತಾರೆ. ಅವ್ರಿಗೆ ಹಾಗಾಗಿ ಮೊದಲೇ ಇದ್ರ ಮಾಹಿತಿ ಅಥವಾ ಅವ್ರು ಅದಕ್ಕೆ ಪ್ರಿಪೇರ್ಡ್ ಆಗಿ ಬಂದಂಥ ರೀತಿಯಾಗಿ ಏನು ಅನ್ನಿಸ್ತಾ ಇರಲಿಲ್ಲ. ಹಾಗಂತ ಅವ್ರೇನು ಭಾಳ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ ಏನು, ಗೃಹ ಇಲಾಖೆಗೆ ಮುಜುಗರ ತಂದಿರೋ ರೀತಿ ಅಥವಾ ಸರ್ಕಾರಕ್ಕೆ ಮುಜುಗರ ತಂದಿರೋ ರೀತಿ ಈ ಕ್ಷಣಕ್ಕೆ ಅವ್ರು ಅಲ್ಲಿ ತನಕ ಹೋಗಿಲ್ಲ. ಅವ್ರು ಹೇಳಿರೋದೇನು ಅಂತ ಅಂದರೆ, ಗೃಹ ಇಲಾಖೆ ಈ ವಿಚಾರವನ್ನು ನೋಡ್ಕೊಳ್ಳುತ್ತೆ. ಇಲಾಖೆಗೆ ಸಂಬಂಧಪಟ್ಟಾಗಿನ, ಹೋಮ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಾಗಿನ ಪ್ರಕರಣ ಇದು, ಅವ್ರು ನೋಡ್ಕೊಳ್ತಾರೆ ಅನ್ನುವಂಥ ರೀತಿಯಾಗಿ ಅಷ್ಟೇ ಹೇಳಿದ್ದಾರೆ. ಆಮೇಲೆ ಅಗೈನ್ ನಾವು ಇದನ್ನು ಸರ್ಕಾರದ, ಈಗ ನಾವು ಗೃಹ ಸಚಿವರಿಂದನೇ ಇದನ್ನು ಉತ್ತರ ಭಾಳ ನಿರೀಕ್ಷೆ ಮಾಡ್ತಾ ಇರುವಂಥದ್ದು, ಜೊತೆ ಮುಖ್ಯಮಂತ್ರಿಗಳ ವಿಚಾರವಾಗಿ. ಅದನ್ನು ಹೊರತುಪಡಿಸಿದ್ರೆ ಉಳಿದಂಥವ್ರು ಯಾರು ಕೂಡ ಈಗ ಸಹಜವಾಗಿ ಮುಜುಗರ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಬಿಟ್ಟರೆ ಉಳಿದಂಥದ್ದು ರೀತಿಯಾಗಿ ನಾವೇನು ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಬಟ್ ಸರ್ಕಾರದ ವಿಚಾರ ಇದು ವಿಪಕ್ಷಗಳಿಗೆ ಸಹಜವಾಗಿ ಒಂದು ಅಸ್ತ್ರ ಕೊಟ್ಟಂಗೆ. ಯಾಕಂದರೆ ಹೇಳಿ ಕೇಳಿ ಮೊನ್ನೆ ತಾನೇ ಈ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಾಗಿನ DC ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ ಆಗಿರೋದು 25 ಲಕ್ಷ ಏನೋ ಲಂಚ ಪಡೆಯೋ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಲಂಚ ಅನ್ನುವಂಥದ್ದು ಮೂಲೆಲ್ಲೂ ಆವರಿಸ್ಕೊಂಡ್ಬಿಟ್ಟಿದೆ ಅಂತೇಳಿ ವಿಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ಅವ್ರಿಗೆ ಸಹಜವಾಗೇ ಇದೊಂದು ಅಸ್ತ್ರ ಯಾವಾಗ ಇದು ಎಲ್ಲಿ ತನಕ, ಎಲ್ಲಿಯ ವಿಡಿಯೋ ಅನ್ನುವಂಥದ್ದು ಕ್ಲಾರಿಟಿ ಸಿಗೋ ತನಕ ಮಾತ್ರ. ಇದು ಹೆಚ್ಚು ಕಡಿಮೆ ಇದೊಂದು 3 ವರ್ಷದ ಹಿಂದಿನ ವಿಡಿಯೋ ಅಂತಂದರೆ ಅಗೇನ್ BJP ಟೈಮಿನ ವಿಡಿಯೋನೇ ಇದು ಅಂತ ಹೇಳ್ಕೊಂಡು ಈಗ ಆಡಳಿತ ಪಕ್ಷದವರು ಕೂಡ ಅದನ್ನು ಪ್ರತ್ಯಾರೋಪ ಮಾಡೋಕ್ಕೆ ಶುರು ಮಾಡ್ತಾರೆ. ಮರ್ಯಾದೆ ಬಿಟ್ಕೊಂಡು ಇದು ಆ ಟೈಮಿಂದು, ನಿಮ್ಮ ಕಾಲದ್ದು, ಈ ಕಾಲದ್ದು ಅಂತ ಹೇಳ್ಕೊಂಡ್ಬಿಟ್ಟು ಆರೋಪ ಪ್ರತ್ಯಾರೋಪ ಮಾಡೋದಕ್ಕೆ ಇವರು ಶುರು ಮಾಡ್ಬೋದು. ಬಟ್ ಹಾಗಂತ ಸಾರ್ವಜನಿಕವಾಗಿ ಇದು ಚರ್ಚೆ ಆಗುವಂಥ ವಿಷಯ ಅಲ್ವಾ, ಯಾವ ಸರ್ಕಾರದ ಸಂದರ್ಭದಲ್ಲೇ ಆಗಲಿ. ಬಟ್ ಒಬ್ಬ ಪೊಲೀಸ್ ಅಧಿಕಾರಿ ಹೀಗೆ ವರ್ತಿಸುವಂಥ ವಿಚಾರ ಇದೆಯಲ್ಲ, ಇದು ಸಾರ್ವಜನಿಕರಿಗೂ ಕೂಡ ಸಾರ್ವಜನಿಕ ವಲಯದಲ್ಲಿ ಭಾಳ ಹೇಸಿಗೆ ಹುಟ್ಟಿಸುವಂಥ ವಿಚಾರ.